ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಬೆಂಗಳೂರು ದಾವಣಗೆರೆ ಮಾತ್ರ ಸೀಮಿತ ಅಲ್ಲ, ಚಿಕ್ಕಮಗಳೂರಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ಸೊ ಅಲ್ಲಿ ಯಾವ ಅಧಿಕಾರಿ ಮನೆ ಮೇಲೆ ದಾಳಿಯಾಗಿದೆ, ಯಾವ ರೀತಿ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ, ಸದ್ಯಕ್ಕೆ ಏನೇನು ಪತ್ತೆಯಾಗಿದೆ ಆ ಕುರಿತ ಡೀಟೇಲ್ಸ್ ಇದೆ. ಚಿಕ್ಕಮಗಳೂರಲ್ಲಿ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಅರಣ್ಯ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ ಅಂತೆ ಚಿಕ್ಕಮಗಳೂರಲ್ಲಿ. ಚಿಕ್ಕಮಗಳೂರು ಎಸಿಎಫ್ ಮೋಹನ್ ಮನೆ ಮೇಲೆ ದಾಳಿಯಾಗಿದೆ. ಎಸಿಎಫ್ ಮೋಹನ್ ಮನೆ ಮತ್ತು ಕಚೇರಿ ಮೇಲೆ ಏಕಕಾಲದಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು, ಚಿಕ್ಕಮಗಳೂರಿನ ಹೌಸಿಂಗ್ ಬೋರ್ಡ್ನಲ್ಲಿರುವ ಮೋಹನ್ ಅವರ ನಿವಾಸವನ್ನ ತಡಕಾಡ್ತಿದ್ದಾರೆ ಅಧಿಕಾರಿಗಳು. ಗಡೂರಿನಲ್ಲಿರುವ ಮೋಹನ್ ಸಹೋದರಿ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಇಲಾಖೆಯಲ್ಲಿ ಅಕ್ರಮ ನಡೆಸಿ ಅಕ್ರಮ ಆಸ್ತಿ ಗಳಿಕೆ ಮಾಡಿರುವ ದೂರು ಬಂದಿರುವ ಹಿನ್ನೆಲೆ ದಾಳಿ. ಲೋಕಾಯುಕ್ತ ಅಧಿಕಾರಿ ತಿರುಮಲೇಶ್ ಅವರ ನಿವಾಸದ ಮೇಲೂ ದಾಳಿಯಾಗಿದೆ. ಹಾಗಾಗಿ ಚಿಕ್ಕಮಗಳೂರು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿಗೆ ಸಾಕ್ಷಿಯಾಗಿದೆ. ನೋಡಿ, ಅವ್ರ ನಿವಾಸ ಮಾತ್ರ ಅಲ್ಲ, ಅವರ ಸಂಬಂಧಿಕರು ಅವರ ಅಕ್ಕನ ನಿವಾಸದಲ್ಲೂ ಕೂಡ ದಾಳಿಯಾಗಿದೆಯಂತೆ. ಅದಕ್ಕೆ ಹೇಳಿದ್ದು, ಈ ಅಧಿಕಾರಿಗಳು ಜಾನ ನಡೆ, ದುಡ್ಡಿಟ್ರೆ ಯಾವತ್ತಾದ್ರೂ ಒಂದ್ಸಾರಿ ಸಿಕ್ಕಾಕೊಳ್ತೀವಿ, ನಮ್ಮ ಹೆಸರಲ್ಲಿ ಅತಿ ಹೆಚ್ಚಿನ ಆಸ್ತಿ ಇದ್ರೆ ಸಿಕ್ಕಾಕೊಳ್ತೀವಿ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಎಲ್ಲ ಪ್ಲಾನಿಂಗ್ ಮಾಡಿರ್ತಾರೆ. ಸಂಬಂಧಿಕರ ಮನೆಯಲ್ಲೂ ಪತ್ತೆಯಾಗಿದ್ದ ಉದಾಹರಣೆಗಳಿದೆ ಕೆಲವು ಬೇರೆ ರೇಡ್ ಆದಂತಹ ಸಂದರ್ಭದಲ್ಲಿ. ಹಂಗಾಗಿ ಅವರಿಗೆ ಸಂಬಂಧಪಟ್ಟಂತಹ ಸಂಬಂಧಿಕರ ನಿವಾಸದಲ್ಲೂ ಕೂಡ ಪರಿಶೀಲನೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಕಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇದು ಚಿಕ್ಕಮಗಳೂರಲ್ಲಿ ದಾಳಿ ಆಗಿರೋದು.